ನಮಸ್ಕಾರ. ಮತ್ತೆ ನಿಮ್ಮ ಮುಂದೆ ಒಂದು ವಿಶೇಷವಾಗಿರುವಂತಹ ಸುದ್ದಿಯೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ನೋಡಿ, ಬಹಳ ಮುಖ್ಯವಾಗಿ ಕೊರೋನಾ ಮೊದಲ ಕೇಸ್ ಬಂದಿದ್ದೆಲ್ಲಿ? ಕೇರಳದಿಂದ. ಮೆದುಳು ತಿನ್ನುವಂಥ ಅಮೀಬಾ ಕೇಸ್ ಎಲ್ಲಿ ಬಂತು? ಕೇರಳದಿಂದ. ಅದರ ಜೊತೆಗೆ ಕೋಳಿ ಜ್ವರ ಅಂತ ಕೇಳಿಸ್ಕೊಂಡ್ರೂ ಕೂಡ ಶುರುವಾಗೋದು ಕೂಡ ಕೇರಳದಿಂದಾನೆ. ಈಗ ಆಫ್ರಿಕನ್ ಹಂದಿ ಜ್ವರ ಶುರುವಾಗಿದೆ, ಅದು ಕೂಡ ಕೇರಳದಿಂದಾನೆ. ದೇವರ ನಾಡಿನಲ್ಲಿ ಯಾಕೆ ಹಿಂಗಾಗ್ತಾ ಇದೆ ಅಂತ ಯಾರಿಗೂ ಅರ್ಥ ಆಗ್ತಿಲ್ಲ. ಮತ್ತೆ ಈ ಆಫ್ರಿಕನ್ ಹಂದಿ ಜ್ವರ ಏನಿದೆ ಮನುಷ್ಯನಿಗೂ ಹರಡುತ್ತಾ ಅನ್ನುವಂಥ ಪ್ರಶ್ನೆ ಇದೆ. ಹಂದಿ ಜ್ವರ ಕೇಳಿದ್ವಿ ನಾವು, H1N1 ಅಂತ ಹೇಳಿ. ಈ ಆಫ್ರಿಕನ್ ಹಂದಿ ಜ್ವರ ಏನು? ಏನ್ರಿ ಸಾಕಾಗೋಯ್ತು. ಕೊರೋನಾದಲ್ಲೂ ಕೂಡ ಒಂದೊಂದು ತಳಿಗಳನ್ನು ಕೇಳಿದ್ವಿ, ಈಗ ಹಂದಿ ಜ್ವರದಲ್ಲೂ ಕೂಡ ತಳಿಗಳನ್ನು ಕೇಳಬೇಕಾ ನಾವು? ಮತ್ತೆ ಈ ಹಂದಿ ಜ್ವರ, ಆಫ್ರಿಕನ್ ಹಂದಿ ಜ್ವರ ಬಿಟ್ಟು ಹೇಳ್ತಾ ಇದ್ದೀನಿ. H1N1 ಮೊದಲು ಕಾಣಿಸಿಕೊಂಡಿದ್ದು ಎಲ್ಲಿ ಮತ್ತು ಯಾವಾಗ? ಈಗ ಆಫ್ರಿಕನ್ ಹಂದಿ ಜ್ವರ ಬೇರೆ, ಮೊದಲು ನಾವು ನೋಡ್ತಾ ಇದ್ದಂಥ H1N1. ಇದರ ಲಕ್ಷಣಗಳೇನು? ಒಬ್ಬರಿಂದ ಒಬ್ಬರಿಗೆ ಹರಡುತ್ತಾ? ಕೊರೋನಾದಲ್ಲಿ ಒಬ್ಬರಿಂದ ಒಬ್ಬರಿಗೆ ಹರಡೋದನ್ನು ಕೇಳಿಬಿಟ್ಟೇ ಸಾಕಾಗೋಯ್ತು. ಆ ಕ್ವಾರಂಟೈನು, ಈ ಕ್ವಾರಂಟೈನು, ಮನೆಗೆ ಬೀಗ ಹಾಕಿ ಅಯ್ಯೋ ತಲೆ ಕೆಟ್ಟೋಗಿತ್ತು. ಈಗ ಇದರ ಪರಿಸ್ಥಿತಿ ಏನು? ಅತ್ಯಂತ ವೇಗವಾಗಿ ಹರಡುವಂತಹ ಹಂದಿ ಜ್ವರದ ತಳಿ ಇದು. ಕೇರಳ ರಾಜ್ಯದ ತ್ರಿಶೂರ್ ಜಿಲ್ಲೆಯಲ್ಲಿ ಈಗ ಪತ್ತೆಯಾಗಿರೋದು ಆಫ್ರಿಕನ್ ಹಂದಿ ಜ್ವರ ಅಂತೆ. ಅಯ್ಯೋ, ಈ ಹಂದಿ ಸಾಕಾಣಿಕೆ ಕೇಂದ್ರಗಳಲ್ಲಿರುವಂತಹ ಹಂದಿಗಳು ಮತ್ತು ಕಾಡು ಹಂದಿಗಳಿಗೂ ಕೂಡ ಈ ವೈರಾಣು ಹರಡ್ತಾ ಇದೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಯಾಕೆ ಈ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಅಂತಂದ್ರೆ, ನಮ್ಮ ರಾಜ್ಯದಲ್ಲೂ ಸಹ ಕಾಡಂದಿಗಳನ್ನು ಬೇಟೆಯಾಡಿ ತಿನ್ನೋರಿದ್ದಾರೆ, ಹಂದಿಯನ್ನು ಕೂಡ ತಿನ್ನೋರಿದ್ದಾರೆ. ಹಾಗಾಗಿ ಅವರೆಲ್ಲ ಬಹಳ ಎಚ್ಚರಿಕೆಯಿಂದ ಇರಬೇಕು ಈ ವಿಚಾರದಲ್ಲಿ. ಸುತ್ತಮುತ್ತಲು ಉತ್ತರ ಕರ್ನಾಟಕಕ್ಕೆ ಭಾಗಕ್ಕೆ ಹೋದರೆ ಹಂದಿಗಳಿಗೇನು ಕಡಿಮೆನಾ? ಬೀದಿ ಬೀದಿಗಳಲ್ಲಿ ಹಂದಿಗಳೇ ಓಡಾಡ್ತಾ ಇರ್ತವೆ. ಹಾಗಾಗಿ ಬಹಳ ಎಚ್ಚರಿಕೆ ಇರಬೇಕಾದಂಥ ಅಗತ್ಯತೆಯಿಂದ ಈ ಸುದ್ದಿಯನ್ನು ಹೇಳ್ತಾ ಇದ್ದೀನಿ ನಿಮಗೆ. ಇದು ಕೇರಳ ರಾಜ್ಯದ ತ್ರಿಶೂರ ಜಿಲ್ಲೆಯ ಹಳ್ಳಿಯೊಂದರಲ್ಲಿರುವಂತಹ ಹಂದಿ ಸಾಕಾಣಿಕೆ ಕೇಂದ್ರದಲ್ಲಿ ಈ ವೈರಾಣು ಪತ್ತೆಯಾಗಿರೋದು. ಯಾವುದು? ಆಫ್ರಿಕನ್ ಹಂದಿ ಜ್ವರ, ಆಫ್ರಿಕನ್. ಸೊ ಹಾಗಾಗಿ ಕೇರಳ ರಾಜ್ಯಾದ್ಯಂತ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಿಬಿಟ್ಟಿದ್ದಾರೆ ಈಗಾಗಲೇ. ತ್ರಿಶೂರ್ ಜಿಲ್ಲೆಯ ಮಡಕತಾರ್ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವಂಥ ಖಾಸಗಿ ಹಂದಿ ಸಾಕಾಣಿಕೆ ಕೇಂದ್ರದಲ್ಲಿ ಈಗಾಗಲೇ 310 ಹಂದಿಗಳನ್ನು ಸಾಯಿಸಿಬಿಟ್ಟಿದ್ದಾರೆ. ಈ ಸೋಂಕು ಒಂದು ಹಂದಿಯಿಂದ ಮತ್ತೊಂದು ಹಂದಿಗೆ ಅತಿ ಸುಲಭವಾಗಿ ಹರಡುತ್ತಂತೆ. ಅದ್ರ ಜೊಲ್ ಬೀಳುತ್ತೆ ಅಲ್ಲ, ಅದ್ರ ಇನ್ನೊಬ್ಬರಿಗೆ ಯಾವುದೋ ಹಂದಿ ಹೋಗಿ ಅಲ್ಲಿ ತಿನ್ನುವಂಥ ಟೈಮಲ್ಲಿ ಅಲ್ಲಿ ಬಾಯಿ ಹಾಕ್ಬಿಟ್ರೆ ಅದಕ್ಕೂ ಬಂದ್ಬಿಡುತ್ತಂತೆ. ಸೊ ಹಾಗಾಗಿ 310 ಹಂದಿಗಳನ್ನು ಈಗಾಗಲೇ ಸಾಯಿಸಿಬಿಟ್ಟಿದ್ದಾರೆ ಅನುಮಾನದಿಂದಾಗಿ. ಹಂದಿ ಜ್ವರ ಸೋಂಕು ಕೇರಳದ ಬೇರೆ ಜಿಲ್ಲೆಗಳಿಗೆ ವ್ಯಾಪಿಸಬಾರದು ಅಂತಾನೆ, ಅದನ್ನು ತಡಿಬೇಕು ಅಂತಾನೆ ಎಲ್ಲ ರೀತಿಯ ಕ್ರಮಗಳನ್ನು ಈಗ ತ್ರಿಶೂರ್ ಜಿಲ್ಲಾಧಿಕಾರಿಗಳು ಎಚ್ಚರಿಕೆಯನ್ನು ತಗೊಂಡಾಗಿದೆ. ನಾವು ಎಚ್ಚರಿಕೆಯನ್ನು ತಗೊಳ್ಬೇಕಾಗಿದೆ. ನಾವು ಬರೀ ಡೆಂಗ್ಯೂ ಅಂತೇಳಿ ತಗೊಳ್ಳಿ, ಡೆಂಗ್ಯೂಗೂ ಕೂಡ. ಬಟ್ ಇದು ಕೂಡ ಅತಿ ಸುಲಭವಾಗಿ, ಕಾರಣ ಕೇರಳದಿಂದ ಅತಿ ಹೆಚ್ಚಾಗಿದೆ, ಮನುಷ್ಯನಿಗೆ ವ್ಯಾಪಿಸ್ತಾ ಇಲ್ಲ ಅನ್ನೋದನ್ನ ಆಮೇಲೆ ಹೇಳ್ತಾ ಹೋಗ್ತೀನಿ ನಿಮಗೆ. ಸೋಂಕು ತಗುಲಿರುವಂಥ ಹಂದಿ ಸಾಕಾಣಿಕೆ ಕೇಂದ್ರದಿಂದ 1 ಕಿಲೋಮೀಟರ್ ಸುತ್ತಳತೆಯಲ್ಲಿ ಎಲ್ಲ ಹಂದಿ ಸಾಕಾಣಿಕೆ ಕೇಂದ್ರಗಳಿಗೂ ಕೂಡ ಈಗ ಒಂದು ತಂಡವನ್ನು ಕಳಿಸಿಕೊಟ್ಟಿದ್ದಾರೆ. ಎಲ್ಲ ಭೇಟಿಯನ್ನು ನೀಡಿದ್ದಾರೆ, ಪರಿಶೀಲನೆಯನ್ನು ಅವರು ಮಾಡ್ತಾ ಇದ್ದಾರೆ. ನಾವು ಯಾಕೆ ಅಲರ್ಟ್ ಆಗಿರಬೇಕು ಅನ್ನೋದನ್ನ ಹೇಳ್ತಾ ಇದ್ದೀನಿ. ಬಂದ ಮೇಲೆ ಅದನ್ನು ಅನುಭವಿಸೋಕ್ಕಿಂತಲೂ ಬರೋಕ್ಕಿಂತ ಮುಂಚೆನೇ ಎಚ್ಚರಿಕೆ ವಹಿಸೋದು ಬಹಳ ಒಳ್ಳೆಯದು ಅಂತ ಕಾಣಿಸುತ್ತೆ. ಡೆಂಗಿ ಬರೋಕ್ಕಿಂತ ಮುಂಚೆನೇ ಹಲವು ಎಚ್ಚರಿಕೆಗಳನ್ನು ತೆಗೆದುಕೊಂಡಿದ್ದರೆ ಇವತ್ತು ಹಲವು ಸಾವುಗಳಾಗ್ತಾ ಇರಲಿಲ್ಲ. ಈಗ ಅಲ್ಲಿ ಸ್ಪ್ರೇ ಮಾಡದೆ, ನೀರು ನಿಲ್ಲದೆ ಇರೋ ರೀತಿಯಲ್ಲಿ ನೋಡ್ಕೊಳ್ಳಿ, ಸ್ಪ್ರೇ ಮಾಡ್ಕೊಳ್ಳಿ, ಆಮೇಲೆ ಅದಕ್ಕೆ ಹೋಗ್ಬಿಟ್ಟು ಕಸ ಎಲ್ಲ ತಗೊಳ್ಳಿ, ಇಲ್ಲ ದಂಡ ಹಾಕ್ತೀವಿ. ಇದನ್ನು ಬೇಸಿಗೆ ಮುಗಿದು ಮಳೆಗಾಲ ಶುರು ಆಗೋಕ್ಕಿಂತ ಮುಂಚೆನೇ ತಗೊಳ್ಬೇಕಿತ್ತು. ಯಾಕಂದರೆ ಇವೆಲ್ಲ ಹರಡುವಂಥ ರೋಗಗಳಾಗಿರೋದ್ರಿಂದ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಬೇಕು. ಚಿಕನ್ ಗುನ್ಯಾ ಬರುತ್ತೆ, ನೀರು ನಿಲ್ಲೋದ್ರಿಂದ ಆಗುತ್ತೆ. ಮಲೇರಿಯಾ ಬರುತ್ತೆ, ನೀರು ನಿಲ್ಲೋದ್ರಿಂದ ಆಗುತ್ತೆ. ಇವುಗಳನ್ನು ಎಚ್ಚರಿಕೆ ತೆಗೆದುಕೊಳ್ಬೇಕಾದಂಥ ಸಂದರ್ಭಗಳು ಆಯಾ ಟೈಮಲ್ಲಿ ತಗೊಳ್ಬೇಕು. ಇಲ್ಲಿ ನೋಡಿ, ಕೇರಳದಲ್ಲಿ ಎಲ್ಲ ಹಂದಿಗಳನ್ನು ಕೂಡ ಈಗ ಸಾಮೂಹಿಕವಾಗಿ ಹತ್ಯೆ ಮಾಡಿ ಗುಂಡಿ ತೋಡಿ ಮುಚ್ಚೋಕೆ ಆದೇಶವನ್ನು ಮಾಡಿದ್ದಾರೆ. ಎಲ್ಲಾದರೂ ಕಂಡು ಬಂದರೆ ಈ ಲಕ್ಷಣಗಳು ಇಮ್ಮಿಡಿಯೇಟ್ ಆಗಿ ಗುಂಡಿ ತೋಡಬೇಕು. ಇದೇ ಕೋಳಿ ಜ್ವರ ಬಂದಾಗ ಕೋಳಿಗಳನ್ನೆಲ್ಲ ಫಾರ್ಮ್ ಹೌಸಲ್ಲಿರೋದನ್ನೆಲ್ಲ ಹೋಗ್ಬಿಟ್ಟು ತುಂಬಲ್ವಾ, ಗುಂಡಿ ತೋಡ್ಬಿಟ್ಟು 40,000 50,000 ಕೋಳಿಗಳನ್ನೆಲ್ಲ. ಹಾಗೆ ಹಂದಿಗಳ ವಿಚಾರದಲ್ಲೂ ಅಷ್ಟೇ ಅಲ್ಲ, ಈ ಸೋಂಕು ಏನು ಹರಡ್ತಾ ಇದೆ ಆ ಪ್ರದೇಶದ 10 ಕಿಲೋಮೀಟರ್ ಸುತ್ತಳತೆಯ ಪ್ರದೇಶದಲ್ಲಿ ತೀವ್ರ ನಿಗಾ ವಹಿಸುವಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಬಹಳ ಇಂಪಾರ್ಟೆಂಟು. ತ್ರಿಶೂರ್ ಜಿಲ್ಲೆಯಲ್ಲಿ ಹಂದಿ ಜ್ವರ ಸೋಂಕು ಹರಡಿದೆ ಅನ್ನೋ ಮಾಹಿತಿ ಬಂದ ತಕ್ಷಣವೇ ನಮ್ಮ ಜನ ತುಂಬ ಬ್ರಿಲಿಯಂಟ್ ಅಲ್ವಾ, ಅದಕ್ಕೆ ಏನು ಮಾಡ್ತಾ ಇದ್ದಾರೆ, ಈ ಹಂದಿಗಳನ್ನು ಸಾಕಾಣಿಕೆ ಕೇಂದ್ರದಿಂದ ಕಳ್ಳ ಸಾಗಣೆ ಮಾಡಿಕೊಂಡು ಬೇರೆ ಕಡೆ ಕಳಿಸ್ಕೊಡ್ತಾ ಇದ್ದಾರೆ. ನಾನು ಯಾಕೆ ಈ ಸುದ್ದಿ ತೊಗೊಂಡೆ ಅಂದರೆ ಇದಕ್ಕೆ ಇಂಪಾರ್ಟೆಂಟು. ಈಗ ಅಲ್ಲಿ ಆಗಿದೆ ಅಂದ ತಕ್ಷಣ ಎಲ್ಲ ಹಂದಿಗಳನ್ನು ಸಾಯಿಸಕ್ಕೆ ಮುಂದಾಗ್ಬಿಟ್ಟಿದ್ದಾರೆ, ಅದರ ಸುತ್ತಲೂ ಇರೋದಿಲ್ಲ. ಅದಕ್ಕೆ ಏನು ಮಾಡಬೇಕು, ಲಾಸ್ ಆಗುತ್ತೆ ಅಲ್ಲ. ನಾವು ಬಚಾವಾದರೆ ಸಾಕು, ನಮ್ಮ ದುಡ್ಡು ಉಳಿದ್ರೆ ಸಾಕು ಅನ್ನುವಂಥ ಮನಸ್ಥಿತಿ ನಮ್ಮ ಜನಕ್ಕೆ. ಹಾಗಾಗಿ
ಅಲ್ಲಿರುವಂಥ ಎಲ್ಲ ಹಂದಿಗಳನ್ನು ಕಳ್ಳ ಸಾಗಣೆ ಮಾಡಿ ಬೇರೆ ಕಡೆ ಕಳಿಸ್ತಾ ಇದ್ದಾರೆ. ಹಂದಿ ಮಾಂಸವನ್ನು ಕೂಡ ಸಾಗಣೆ ಮಾಡೋ ಪ್ರಕರಣಗಳು ಬರ್ತಾ ಇವೆ ಈಗ. ಅಲ್ಲಿದೇನಾದರೂ ಇಲ್ಲಿಗೆ ಬಂದು ಇಲ್ಲೆಲ್ಲ ಹಬ್ಬಕ್ಕೆ ಶುರುವಾಗ್ಬಿಟ್ರೆ ಏನಾಗುತ್ತೆ ಪರಿಸ್ಥಿತಿ? ಅದಕ್ಕೆ ಎಚ್ಚರಿಕೆಯನ್ನು ವಹಿಸಬೇಕಾಗಿದೆ. ಈ ಪ್ರದೇಶದಿಂದ ಹಾದು ಹೋಗೋ ಎಲ್ಲ ವಾಹನಗಳನ್ನು ಕೂಡ ಈಗ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅಲ್ಲಿ ಕೇರಳದಲ್ಲಿ ಅವರೆಲ್ಲ ಎಚ್ಚರಿಕೆ ತಗೊಂಡಿದ್ದಾರೆ. ಈಗ ನಾವು ಒಳಗೆ ಬರಬೇಕಾದ್ರೆ ನಾವು ತಗೋಬೇಕಲ್ಲ. ಈ ಕೊರೋನಾ ಬಂದಂಥ ಟೈಮಲ್ಲಿ, ಕ್ವಾರಂಟೈನ್ ಆದಂಥ ಟೈಮಲ್ಲಿ ಬೇರೆ ರಾಜ್ಯಗಳಿಂದ ಬರ್ತಾ ಇದ್ದಾರೆ, ಈ ರಾಜ್ಯದಿಂದ ಬರ್ತಾ ಇದ್ದಾರೆ ಅಂತಂದಾಗ ಎಚ್ಚರಿಕೆ ವಹಿಸ್ತಾ ಇರಲಿಲ್ವೇ? ಹಾಗೆ ಈ ಪ್ರದೇಶದಿಂದ ಬೇರೆ ಕಡೆಗೆ ಹಂದಿ ಅಥವಾ ಹಂದಿ ಮಾಂಸ ಸಾಗಣೆ ಮಾಡದಂತೆ ನಿರ್ಬಂಧವನ್ನು ವಿಧಿಸಿದ್ದಾರೆ. ದಯವಿಟ್ಟು ಹೇಳ್ತೀನಿ, ಮಾಂಸ ಮಾರಾಟ ಮಾಡೋರಿಗೆ ಕೇರಳದಿಂದ ಬರುವಂಥದ್ದಕ್ಕೆ ಕಡಿಮೆ ದುಡ್ಡಿಗೇನೋ ಕೊಡ್ತಾ ಇದ್ರು ಅಂತ ಹೇಳ್ಬಿಟ್ಟು ಇಲ್ಲಿ ಮಾರಾಟ ಮಾಡಕ್ಕೆ ಹೋಗ್ಬೇಡಿ. ಆಮೇಲೆ ಬೇರೆ ಅನಾಹುತಗಳನ್ನು ಸೃಷ್ಟಿ ಮಾಡುತ್ತೆ. ಅದು ಕೊರೋನಾ ಆಗಿದ್ದು ಹೀಗೆ. ಮಾನವರಿಗೂ ಇದು ಹರಡುತ್ತಾ? ಇಲ್ಲಿದೆ ನೋಡಿ ಅತಿ ಮುಖ್ಯವಾಗಿ. ನಾನು ಆಗಲೇ ಹೇಳ್ತಾ ಇದ್ದೆ, ಮನುಷ್ಯನಿಗೆ ಇದು ಹರಡುತ್ತಾ ಅಥವಾ ಇಲ್ವಾ ಅನ್ನುವಂಥದ್ದು. ಈಗಾಗಲೇ ನಮಗೆ ಗೊತ್ತಿದೆ H1N1 ಯಾವ ಪರಿಸ್ಥಿತಿಯಲ್ಲಿ ಹರಡುತ್ತೆ, ಏನಾಗುತ್ತೆ ಅಂತ ಹೇಳಿ. ಆಫ್ರಿಕನ್ ಹಂದಿ ಜ್ವರ ಸೋಂಕು ಬೇರೆಲ್ಲ ಹಂದಿ ಜ್ವರ ಪ್ರಭೇದಗಳಿಗಿಂತ ತುಂಬಾನೇ ಭಿನ್ನವಾಗಿದೆ. ಬೇರೆಲ್ಲ ನಾನಾಗಲೇ ಹೇಳಿದೆ, ಒಂದೊಂದು ರೋಗಗಳಿಗೂ ಕೂಡ ಅದರದೇ ಆದಂಥ ತಳಿಗಳಿದೆ. ಒಂದು ರೋಗ ಈಗ ಹಂದಿ ಜ್ವರದಲ್ಲೇನೆ H1N1 ಏನಿದೆ, ಅದು ಒಂದು ರೀತಿಯಾದಂಥ ಲಕ್ಷಣಗಳನ್ನು ತೋರಿಸುತ್ತೆ. ಅದು ಹರಡುವಂಥ ರೀತಿ ಬೇರೆ. ಈಗ ಆಫ್ರಿಕನ್ ಹಂದಿ ಜ್ವರ ಇದೆಯಲ್ಲ, ಅದು ಲಕ್ಷಣಗಳನ್ನು ತೋರಿಸುವಂಥ ರೀತಿ ಬೇರೆ, ಹರಡುವಂಥ ರೀತಿಯೂ ಕೂಡ ಬೇರೆ. ಸದ್ಯದ ಮಟ್ಟಿಗೆ ಈ ಸೋಂಕು ಹಂದಿಯಿಂದ ಹಂದಿಗೆ ಮಾತ್ರ ಹರಡಬಹುದು ಅಂತ ಹೇಳ್ತಾ ಇದ್ದಾರೆ. ಹಂದಿಯಿಂದ ಮಾತ್ರ ಹಂದಿಗೆ, ಬಟ್ ಮನುಷ್ಯನಿಗೆ ಬರೋದೇ ಇಲ್ಲ ಅಂತೇನಲ್ಲ. ಹಂದಿಯಿಂದ ಮಾನವನಿಗೆ ಹರಡಬಹುದಾದಂತಹ ಸಾಧ್ಯತೆ ಇದೆ, ಆದರೂ ಕೂಡ ಅದು ತುಂಬ ಕಡಿಮೆ ಅಂತಿದ್ದಾರೆ. ಮಾಂಸ ಸೇವನೆಯನ್ನು ಸ್ವಲ್ಪ ದಿನಗಳವರೆಗೂ ಸೇವನೆ ಮಾಡೋದು ಬಿಟ್ಟರೆ ಒಳ್ಳೆಯದು. ಹಂದಿ ಮಾಂಸವನ್ನು ಆರೋಗ್ಯಾಧಿಕಾರಿಗಳು ಈಗಾಗಲೇ ಮಾಹಿತಿ ಕೊಟ್ಟಿದ್ದಾರೆ ಈ ಬಗ್ಗೆ. ಹೀಗಾಗಿ ಹಂದಿ ಮಾಂಸ ಸೇವನೆ ವೇಳೆ ಎಚ್ಚರ ವಹಿಸಬೇಕಾದಂಥ ಬಹಳ 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 ಅಗತ್ಯತೆ ಇದೆ. ನಾನು ಈಗಾಗಲೇ ಹಿಂದೆ ಕೂಡ ಹೇಳ್ತಾ ಇದ್ದೆ, H1N1 ಅಂದರೆ ಹಂದಿ ಜ್ವರ ಅಂದರೆ ಏನು ಅನ್ನುವಂಥದ್ದು ಹಲವರಿಗೆ ಪ್ರಶ್ನೆ. ಏನಿದೆ ಹಂದಿ ಜ್ವರ? ಮನುಷ್ಯನಿಗೆ ಜ್ವರ ಬರುತ್ತೆ, ಟ್ರೀಟ್ಮೆಂಟನ್ನು ತಗೊಳ್ತೀವಿ. ಹಂದಿ ಜ್ವರ ಅಂದರೆ ಹಂದಿಗೆ ಬರುತ್ತೀರಿ, ನಾವೇನು ಮಾಡೋದು ಅಂತ ಬಹಳ ಜನಗಿರುತ್ತೆ. ನಾವೆಲ್ಲ ಸಾಮಾನ್ಯವಾಗಿ ಹಂದಿ ಜ್ವರ ಅಂದರೆ H1N1 ಅಂತ ನಮಗೆಲ್ಲ ಗೊತ್ತಿದೆ, ತಿಳ್ಕೊಂಡಿದ್ದೀವಿ ಅದ್ರ ಬಗ್ಗೆ ಸ್ವಲ್ಪ. ಆದರೆ ಈ ರೋಗದಲ್ಲಿ ಬೇರೆ ಬೇರೆ ವಂಶವೂ ಕೂಡ ಇದೆ ಅಂತ ನಿಮಗೆ ಈಗ ಗೊತ್ತಾಗ್ತಾ ಇರಬೇಕು. ಕಾರಣ ಆಫ್ರಿಕನ್ ಹಂದಿ ಜ್ವರ ಕೇಳಿದ ಮೇಲೆ ಗೊತ್ತಾಗಿರಬೇಕು. ಕೇರಳದಲ್ಲಿ ಕಾಣಿಸಿಕೊಂಡಿರುವಂಥ ಈ ಆಫ್ರಿಕನ್ ಹಂದಿ ಜ್ವರ ಒಂದು ಕಡೆಗಿದೆ. ನಮಗೆಲ್ಲ ಗೊತ್ತಿರುವಂಥ ಹಂದಿ ಜ್ವರ ಹಂದಿಗಳಿಗೆ ಬರುವಂತಹ ಶ್ವಾಸಕೋಶದ ಕಾಯಿಲೆ. ಅದು ಜ್ವರ ಅಂದ ತಕ್ಷಣ ಮೈ ಬಿಸಿ ಆಗ್ಬಿಡುತ್ತೆ, ಅದಲ್ಲ. ಹಂದಿ ಜ್ವರ ಅಂತಂದರೆ ಅವಕ್ಕೆ ಆಗುವಂಥದ್ದು ಏನಂದರೆ ಶ್ವಾಸಕೋಶದ ಕಾಯಿಲೆ. ಇದು ಒಂದು ರೀತಿಯ ಇನ್ಫ್ಲೂಯೆನ್ಸಾ ವೈರಸ್ನಿಂದ ಇವುಗಳಿಗೆ ಆಗಾಗ ಬರ್ತಾ ಇರುತ್ತೆ. ಹಂದಿಗಳಿಗೆ ಅದು ಕಾಮನ್. ನಮ್ಮಲ್ಲಿ ಹೇಗೆ ಜ್ವರ ಬರುತ್ತೆ, ಜ್ವರ ಬಂದಾಗ ಒಂದಿಷ್ಟು ಟ್ಯಾಬ್ಲೆಟ್ಸ್ ತೊಗೊಂಡ್ಬಿಟ್ಟು ಟ್ರೀಟ್ಮೆಂಟ್ ತೊಗೊಳ್ಳೋದಿದೆಯಲ್ಲ, ಹಾಗೆ ಅದಕ್ಕೆ ಕಾಮನ್ ಆಗಿ ಬರೋದಿದು. ಮಾನವರಿಗೆ ಸಾಮಾನ್ಯವಾಗಿ ಹಂದಿ ಜ್ವರ ಬರೋದಿಲ್ಲ, ಬಟ್ ಬಂದೇ ಇಲ್ಲ ಅಂತಲ್ಲ, ಬರುತ್ತೆ, ಡೆಫಿನೆಟ್ಲಿ ಬರುತ್ತೆ. ಅದನ್ನು ಈಗ ಹಿಂದೆಯೂ ಕೂಡ ಬಂದಿದೆ. ಹಂದಿ ಜ್ವರದ ವೈರಾಣುಗಳು ಮೊದಲು ಒಬ್ಬರಿಂದ ಒಬ್ಬರಿಗೆ ಹರಡಿದ ವರದಿಗಳು ನಮ್ಮ ರಾಜ್ಯದಲ್ಲೂ ಕೂಡ ಇದೆ. ಅವು 3ಕ್ಕಿಂತ ಹೆಚ್ಚು ಜನರಿಗೆ ಹರಡೋದಿಲ್ಲ ಅಂತಾರೆ. ಬಟ್ ಅದನ್ನ ಹೀಗೆ ಅಂತ ಹೇಳಕ್ಕಾಗೋದಿಲ್ಲ. ಅಂದರೆ 3 ಜನಕ್ಕಾಗಲ್ಲ, 4ನೇ ಜನಕ್ಕೆ ಆಗಲ್ಲ ಬಿಡು ಅಂತ ಹೇಳ್ಬಿಟ್ಟು ನಿಲ್ಲಕ್ಕಾಗಲ್ಲ. ಅವ್ರಿಗೂ ಹರಡಬಹುದು. ಎಷ್ಟರ ಮಟ್ಟಿಗೆ ಅಂತಂದರೆ ಸಾಧ್ಯತೆ ಸ್ವಲ್ಪ ಕಡಿಮೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಹಂದಿ ಜ್ವರ ಮೊದಲು ಕಾಣಿಸಿಕೊಂಡಿದ್ದು ಎಲ್ಲಿ ಮತ್ತು ಯಾವಾಗ? ಬಹಳ ಜನರಿಗೆ ಗೊತ್ತಿಲ್ಲ ಇದು. ಮಾರ್ಚ್ ಮತ್ತು ಏಪ್ರಿಲ್ 2009ರಲ್ಲಿ, ಇಲ್ಲಿಂದ ಒಂದು 14-15 ವರ್ಷದ ಹಿಂದೆ ಹೋದಾಗ ನಿಮಗೆ 2009ರಲ್ಲಿ ಹಂದಿ ಜ್ವರದ ಇನ್ಫ್ಲೂಯೆನ್ಸಾ ಎ ಅಂದರೆ H1N1 ಸೋಂಕು ತಗುಲಿದ್ದು ಮಾನವರ ಪ್ರಕರಣಗಳು ಮೊದಲು ಕಾಣಿಸಿಕೊಂಡಿದ್ದಿದೆ ಅಮೆರಿಕದ ದಕ್ಷಿಣ ಕ್ಯಾಲಿಫೋರ್ನಿಯಾದಲ್ಲಿ ಮತ್ತು ಟೆಕ್ಸಾಸಿನ ಸ್ಯಾನ್ ಆಂಟೋನಿಯಾದಲ್ಲಿ ವರದಿಯಾಗಿತ್ತು. ನಂತರದಲ್ಲಿ ಅಮೆರಿಕದ ಇತರ ರಾಜ್ಯಗಳಲ್ಲಿ ಅಲ್ಲೊಂದು ಇಲ್ಲೊಂದು ಪ್ರಕರಣಗಳೆಲ್ಲ ವರದಿ ಆಗ್ತಾ ಬಂದವು. ಆಮೇಲೆ ನಮ್ಮ ದೇಶದಲ್ಲೂ ಕೂಡ ಹಲವು ಕಡೆಗಳು ಬಂತು. ನಮ್ಮ ರಾಜ್ಯದಲ್ಲೂ ಕೂಡ H1N1 ಕೇಸ್ಗಳು ಕೂಡ ಬಂದವು. ಹಾಗಿದಾಗ ಏನು ಹಂದಿ ಜ್ವರದ ಲಕ್ಷಣಗಳನ್ನು? ಜನಕ್ಕೆ ಸಾಕಾಗಿ ಹೋಗ್ಬಿಟ್ಟಿರುತ್ತೆ ರೀ. ಕೊರೋನಾ ಬಂದಾಗ ಒಂದು ಲಕ್ಷಣ, ಡೆಂಗ್ಯೂ ಬಂದಾಗ ಒಂದು ಲಕ್ಷಣ, ಚಿಕನ್ ಗುನ್ಯಾ ಬಂದರೆ ಒಂದು ಲಕ್ಷಣ, ಮಲೇರಿಯಾ ಬಂದರೆ ಒಂದು ಲಕ್ಷಣ, ಈಗ ಹಂದಿ ಜ್ವರ ಲಕ್ಷಣ. ಅಯ್ಯಯ್ಯೋ, ಯಾವುದು ಬಂದಿದೆ ಅಂತ ಕನ್ಫ್ಯೂಷನ್ ಆಗಕ್ಕೆ ಹೋಗಬೇಡಿ. ಸಿಂಪಲ್ ಆಗಿ ಹೇಳ್ತೀವಿ, ಹಂದಿ ಜ್ವರ ಬಂದಾಗಿನ ಲಕ್ಷಣಗಳು ಮಾನವರಿಗೆ ಜ್ವರ ಹೇಗೆ ಬರುತ್ತೆ ಹಾಗೆ ಅದರ ಲಕ್ಷಣಗಳಿರುತ್ತೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಒಂದೇನೋ ಜ್ವರ ಬಂದಿದೆ ಅಂತಂದಾಗ ಅದು ಇಮ್ಮಿಡಿಯೇಟ್ ಆಗಿ ನೀವು ಕನ್ಕ್ಲೂಷನ್ಗೆ ಬರೋಕ್ಕೆ ಹೋಗ್ಬಿಡಿ, ಡೆಂಗ್ಯೂನೇ ಇರಬಹುದು ಅಂತೇಳಿ. ನೋ, ಜ್ವರ ಬಂದಿದೆ ಅಂದ ತಕ್ಷಣ ಇಮ್ಮಿಡಿಯೇಟ್ ಆಗಿ ಹಂದಿ ಜ್ವರನೇ ಬಂದಿದೆ ಅದಕ್ಕೂ ಕನ್ಕ್ಲೂಷನ್ಗೆ ಬರೋಕ್ಕೆ ಹೋಗ್ಬಿಡಿ. 2 ದಿನ ವೇಟ್ ಮಾಡಬೇಕು. ನಮ್ಮ ದೇಹ ಅದಕ್ಕೆ ರೆಸ್ಪಾಂಡ್ ಮಾಡೋ ರೀತಿಯಲ್ಲಿರುತ್ತೆ.
ನಮ್ಗೆ ಯಾವುದೇ ಒಂದು ಕಾಯಿಲೆ ಬಂದಾಗಲೂ ಕೂಡ ನಮಗೆ ರೋಗ ನಿರೋಧಕ ಶಕ್ತಿ ಇರುತ್ತೆ. ನೀವು ಒಂದೇ ದಿನ ಜ್ವರ ಬಂದಿದೆ ಅಂದ ತಕ್ಷಣ ಇಮಿಡಿಯೇಟಾಗಿ ಟ್ಯಾಬ್ಲೆಟ್ ತೊಗೊಳಕ್ಕೆ ಶುರು ಮಾಡಿಬಿಟ್ರೆ ನಿಮ್ಮಲ್ಲಿರುವಂಥ ರೋಗ ನಿರೋಧಕ ಶಕ್ತಿ ಹೋರಾಡೋದನ್ನು ಕಡಿಮೆ ಮಾಡುತ್ತೆ, ನಿಮ್ಮಲ್ಲಿರುವಂಥ ಫೈಟಿಂಗ್ ಶಕ್ತಿ ಕಡಿಮೆ ಆಗುತ್ತೆ. ಹಾಗಾಗಿ ಅಟ್ಲೀಸ್ಟ್ 2 days ಯು ಹ್ಯಾವ್ ಟು ವೇಟ್. ಮನೆಯಲ್ಲೇ ತಂಪನ್ನು ಬಟ್ಟೆ ಕಟ್ಕೊಡೋದು, ಅದ್ರ ಪಾಡಿಗೆ ಅದು ರಿಕವರಿ ಆಗಕ್ಕೆ ಕೊಡಬೇಕಾಗುತ್ತೆ. ಅದಕ್ಕೆ ತಕ್ಕಂಗೆ ಫುಡ್ಡನ್ನು ತಗೊಳ್ಳಿ, ಫೈಟ್ ಮಾಡುತ್ತೆ ದೇಹ. 3ನೇ ದಿನಕ್ಕೆ ಅದು ಆಗದೇ ಇದ್ದಾಗ ಡಾಕ್ಟರ್ ಹತ್ರ ಹೋಗಿ. 3ನೇ ದಿನ ಆದ ನಂತರ ಅವ್ರು ಏನು ಅನ್ನೋದನ್ನು ಹೇಳ್ತಾರೆ. 4ನೇ ದಿನಕ್ಕೆ ನಿಮಗೆ ಅದನ್ನೇನು ಸ್ವಲ್ಪ ಚೇಂಜಸ್ ಕಾಣಲಿಲ್ಲ ಅಂದರೆ ಇಮ್ಮಿಡಿಯೇಟಾಗಿ ಟೆಸ್ಟ್ಗಳನ್ನು ಮಾಡ್ಸೋಕ್ಕೆ ಶುರು ಮಾಡಿ. ಆಗ ನಿಮಗೆ ಹೇಳ್ತಾರೆ ಯಾವ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳತ್ತಲ್ಲ, ಲೈಕ್ ಜ್ವರ, ಕೆಮ್ಮು, ಗಂಟಲು ನೋವು, ಮೈಕೈ ನೋಯ್ತಾ ಇದೆ, ತಲೆನೋವು ಕಾಣಿಸ್ಕೊಳ್ತಾ ಇದೆ, ಚಳಿ ಆಗ್ತಾ ಇದೆ, ಸುಸ್ತು, ಇವೆಲ್ಲವೂ ಕೂಡ ಇದಾವಲ್ಲ, ಈ ಸಿಂಪ್ಟಮ್ಸ್ಗಳು ಬಂದಾಗ ನಿಮಗೆ ಗೊತ್ತಾಗುತ್ತೆ. ಒಂದು ಡೆಂಗ್ಯೂನೋ ಅಥವಾ ಚಿಕನ್ ಗುನ್ಯಾನೋ ಅಥವಾ ಮಲೇರಿಯಾನೋ ಈ ಥರ ಗೊತ್ತಾಗುತ್ತೆ. ಇದರಲ್ಲೂ ಹಾಗೆ ಈಗೇನು ಲಕ್ಷಣಗಳನ್ನು ಹೇಳಿದೆ, ಹಂದಿ ಜ್ವರದಲ್ಲೂ ಕೂಡ ಇದೇ ಲಕ್ಷಣಗಳು ಬರುತ್ತೆ. ಸುಸ್ತಾಗೋದು, ಚಳಿ, ನೋವು ಇವೆಲ್ಲವೂ ಕೂಡ ಕಾಣಿಸ್ಕೊಳ್ಳುತ್ತೆ. ಕೆಲವರಿಗೆ ವಾಂತಿ ಮತ್ತು ಬೇಧಿ ಸಹ ಆಗಬಹುದು ಅಂತಿದ್ದಾರೆ. ತೀವ್ರವಾಗಿ ಅನಾರೋಗ್ಯದಿಂದ ನಿಮೋನಿಯಾ ಮತ್ತು ಶ್ವಾಸಕೋಶದ ಸಮಸ್ಯೆಯಾಗಿ ಈ ಸೋಂಕಿನಿಂದ ಸಾವು ಕೂಡ ಸಂಭವಿಸಿರುವಂಥ ವರದಿಗಳಿದ್ದಾವೆ. ಸಾವು ಕೂಡ ಆಗಬಹುದು. ಕಾರಣ ಇದು ಹಂದಿ ಜ್ವರಕ್ಕೆ ಶ್ವಾಸಕೋಶದ ಮೇಲೆ ಆಗುವಂಥ ಪರಿಣಾಮ, ಅದೇ ರೀತಿಯಾಗಿ ಮನುಷ್ಯನ ಶ್ವಾಸಕೋಶ ಆಗಿ ನಿಮೋನಿಯಾಗಿ ಅದು ತಿರುಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಆದಷ್ಟು ಬೇಗ ಇದಕ್ಕೆ ಚಿಕಿತ್ಸೆ ತಗೊಳ್ಳೋದು ಒಳ್ಳೆಯದು ಅಂತ. ಅಂದರೆ ಆಯಾ ಕಾಲಘಟ್ಟಕ್ಕೆ, ಅಂದರೆ ಋತುಮಾನಕ್ಕೆ ಅನುಗುಣವಾಗಿ ಬರುವಂಥ ಫ್ಲೂನಂತೆ ಹಂದಿ ಜ್ವರನೂ ಕೂಡ ಸುದೀರ್ಘವಾದ ವೈದ್ಯಕೀಯ ಸಮಸ್ಯೆಯಾಗುತ್ತೆ, ಯಾವುದೇ ಅನುಮಾನ ಕೂಡ ಇಲ್ಲ. ಅದಕ್ಕೆ ಟ್ರೀಟ್ಮೆಂಟ್ ಏನು ಅಂತಂದರೆ ಈಗಾಗಲೇ ಅದಕ್ಕೊಂದಿಷ್ಟು ವ್ಯಾಕ್ಸಿನನ್ನು ಕಂಡುಹಿಡ್ಕೊಂಡಿದ್ದಾರೆ ತಗೊಳ್ಳುವಂಥದ್ದು. ಅದಕ್ಕೆ ಮುಂಚೆನೇ ಇದು ಬರಬಾರ್ದು ಅಂತ ಹೇಳಕ್ಕೆ ಎಲ್ಲೂ ಇಲ್ಲ. ಇದಕ್ಕೆ ಬಂದ ನಂತರ ಅದಕ್ಕೆ ಟ್ರೀಟ್ಮೆಂಟ್ ಕೊಡೋಕೆ ಒಂದಿಷ್ಟು ಔಷಧಿಗಳಿದೆ, ಅದನ್ನು ತಗೊಳ್ಬೇಕಾಗತ್ತೆ. ಮನೆಯಲ್ಲಿದ್ದಾಗಲೂ ಕೂಡ ಸ್ವಲ್ಪ ಹುಷಾರಾಗಿರಬೇಕು. ಹೇಗೆ ಹರಡುತ್ತೆ ಇದು? ಸೋಂಕಿತರಿಗೆ ಕೆಮ್ಮಿದಾಗ ಮತ್ತು ಸೀನಿದಾಗ ಫ್ಲೂ ವೈರಾಣುಗಳು ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ. ಹೇಗೆ ಹರಡುತ್ತೆ ಅನ್ನೋದನ್ನ ಹೇಳ್ತಾ ಇದ್ದೀನಿ ನಿಮಗೆ. ಸೇಮ್ ಕೊರೋನಾ ಟೈಮಲ್ಲಿ ಮಾಡಿದ ತಕ್ಷಣ ಇನ್ನೊಬ್ಬರಿಗೆ ಪಕ್ಕದಲ್ಲಿರೋರಿಗೆ ಬರೋದು, ಸೀನುವಂಥ ಸಂದರ್ಭದಲ್ಲಿ ಬೇಗ ಬೇರೆಗೆ ಹೋಗುತ್ತೆ. ಈಗ ಕೋಲ್ಡ್ ಆದಾಗ ನಿಮ್ಮ ಮನೆಯಲ್ಲಿ ನೀವು ಸೀನ್ತಾ ಇದ್ರೆ, ನೆಗಡಿ ಬಂದಾಗ ನಿಮ್ಗೆ ಮನೆಯಲ್ಲಿದ್ದವ್ರಿಗೆ ಬೇಗ ಹೋಗಲ್ವಾ? ಹಾಗೆ ಇದು ಕೂಡ ಕೆಲವು ಸಲ ಫ್ಲೂ ವೈರಾಣು ಇರುವಂಥ ವಸ್ತುವನ್ನು ಮುಟ್ಟಿ ಅದೇ ಕೈಯನ್ನು ಬಾಯಿ ಅಥವಾ ಮೂಗಿನ ಹತ್ತಿರ ಇಟ್ಕೊಂಡ್ರೂ ಕೂಡ ಈ ಸೋಂಕು ತಗಲಬಹುದು. ಯಾರಿಗಾದರೂ ಇದ್ದರೆ ಅದನ್ನು ಇನ್ನೊಬ್ಬರಿಗೆ ಹರಡುವಂಥ ಸಂದರ್ಭ ಬಂದಾಗ ಅವ್ರು ಏನಾದರೂ ಮುಟ್ಟಿರ್ತಾರೆ, ಅದನ್ನು ನೀವು ಹೋಗ್ಬಿಟ್ಟು ಮುಟ್ಟಿ ಹಿಂಗೆ ಮೂಗೆಲ್ಲ ಒರೆಸ್ಕೊಳ್ಳಿ. ಸಾಮಾನ್ಯವಾಗಿ ನಮ್ಮ ಅಭ್ಯಾಸ ಅಲ್ವಾ, ನೋಟ್ಗಳನ್ನು ಎಣಿಸ್ಬೇಕಾದ್ರೆ ಹೀಗೆ 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 ಎಣಿಸ್ತಾ ಇರ್ತೀವಿ, ಬಾಯಿಗೆ ಹಚ್ಕೊಳ್ತೀವಿ, ಅದು ಇಮಿಡಿಯೇಟ್ ಆಗಿ. ಸೊ ಹಾಗಾಗಿ ಸೋಂಕು ಇರುವಂಥ ವ್ಯಕ್ತಿ ಯಾರಿರ್ತಾರೆ, ಅದು ಯಾವುದೇ ಫ್ಲೂ ಇರಲಿ, ಅವರು ಜ್ವರ ಬರಲಿ ಅಥವಾ ಡೆಂಗ್ಯೂನೇ ಇರಲಿ, ಇನ್ಯಾವುದೇ ಇರಲಿ, ಡೆಂಗ್ಯೂ ಅಲ್ಲಿ ನಿಮಗೆ ಒಬ್ಬರಿಂದ ಒಬ್ಬರಿಗೆ ಹರಡೋದು ಸ್ವಲ್ಪ ಕಡಿಮೆ. ಅದು ಸೊಳ್ಳೆ ಕಡ್ದಾಗ ಮಾತ್ರ, ತಾಯಿಯಿಂದ ಮಗುವಿಗೆ ಹೋಗ್ಬೋದು ಹಾಲು ಉಣಿಸೋದ್ರಿಂದ, ಬಟ್ ಉಳಿದಂಥವ್ರಿಗೆ ಹರಡೋದಿಲ್ಲ. ಬಟ್ H1N1 ಏನಿದೆ ಅದು ಬೇಗ ಹರಡುತ್ತೆ. ಬಟ್ ಈಗ ಆಫ್ರಿಕನ್ ಹಂದಿ ಜ್ವರ ಏನಿದೆ ಇದಿನ್ನೂ ಮನುಷ್ಯರಿಗೆ ಬಂದಿಲ್ಲ. ಮನುಷ್ಯರಿಗೆ ಬಂದರೆ ಬಹಳ ಪರಿಸ್ಥಿತಿ ಹೇಳಕ್ಕೆ ಬರೋದಿಲ್ಲ. ಕಾರಣ ಅದರ ಎಕ್ಸ್ಪೆರಿಮೆಂಟ್ ಇನ್ನೂ ಆಗಿಲ್ಲ, ಮನುಷ್ಯನ ಬಂದ ಮೇಲೆ ಏನಾಗುತ್ತೆ ಅಂತ. H1N1 ಗೊತ್ತಾಗಿದೆ, ಸಾವುಗಳಾಗಿರುವಂಥ ವರದಿಗಳು ಕೂಡ ಇದೆ. ಇನ್ನೊಂದು ಕಡೆಗೆ ಅದನ್ನು ನಿಭಾಯಿಸುವಂಥ ಶಕ್ತಿಯೂ ಕೂಡ ನಮ್ಮ ವೈದ್ಯಕೀಯ ಲೋಕಕ್ಕೆ ಇದೆ. ಸೊ ಹಾಗಾಗಿ ಗಾಬರಿ ಆಗಕ್ಕೆ ಹೋಗ್ಬಿಡಿ, ಎಚ್ಚರಿಕೆಯನ್ನು ವಹಿಸ್ಕೊಳ್ಳುವಂಥದ್ದು ಬಹಳ ಮುಖ್ಯವಾಗಿದೆ. ಕಾರಣ ಬೇಸಿಗೆ ಮುಗಿದು ಮಳೆಗಾಲಕ್ಕೆ ಬಂದಾಯಿತು. ಮಳೆಗಾಲದಿಂದ ಈಗ ಆಷಾಢ ಮಾಸಕ್ಕೆ ಹೋಗ್ತಾ ಇದ್ದೀವಿ, ಗಾಳಿ ವಿಪರೀತ ಬರುತ್ತೆ, ನಮ್ಮ ಬಾಡಿಯಲ್ಲೂ ಕೂಡ ವ್ಯತ್ಯಾಸಗಳಾಗುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳೋ ಒಳ್ಳೆಯದು. ಇದಾದ ನಂತರ ಮತ್ತೆ ಹಿಂಗಾರು ಬರುತ್ತೆ, ಹಿಂಗಾರು ಆದಮೇಲೆ ಚಳಿಗಾಲ ಶುರು ಆಗುತ್ತೆ. ಒಂದೊಂದು ಸೀಸನ್ನಿಗೂ ಕೂಡ ನಮ್ಮ ಬಾಡಿ ಅಡ್ಜಸ್ಟ್ ಆಗ್ತಾ ಹೋಗಬೇಕು. ಹೊಸ ಹೊಸ ರೋಗಗಳು ಬರ್ತಾ ಹೋದಾಗ ಏನಾಗುತ್ತೆ, ನಾವು ಅದಕ್ಕೆ ಅಡ್ಜಸ್ಟ್ ಆಗಬೇಕು. ಅದಕ್ಕೆ ನಮ್ಮ ದೇಹದಲ್ಲಿರುವಂತಹ ರೋಗ ನಿರೋಧಕ ಶಕ್ತಿಯನ್ನು ನಾವು ಹೆಚ್ಚಿಗೆ ಮಾಡ್ಕೊಳ್ಬೇಕು. ಅದಕ್ಕೆ ಒಳ್ಳೆಯದೇನು? ಆಹಾರದನ್ನು ಹಳೆಯ ಕಾಲದಲ್ಲಿ ಹೇಗೆ ಹೇಳ್ತಾ ಇದ್ರು, ಆಯಾ ಕಾಲಕ್ಕೆ ಏನೆಲ್ಲ ಆಹಾರ ಸೇವನೆ ಮಾಡಬೇಕು ಅದ್ರ ಬಗ್ಗೆ ನಿಮ್ಮ ಅಜ್ಜ ಅಥವಾ ಅಜ್ಜಿ ಇದ್ದರೆ ಅವರನ್ನು ಹೋಗಿ ಕೇಳಿ, ಅವರೆಲ್ಲ ಹೇಳ್ತಾರೆ ಏನೇನು ತಿನ್ನಬೇಕು ಆಯಾ ಕಾಲಘಟ್ಟದಲ್ಲಿ. ಅದನ್ನು ಅಭ್ಯಾಸ ಮಾಡ್ಕೊಳ್ಳಿ, ಆರೋಗ್ಯ ಚೆನ್ನಾಗೇ ಇರುತ್ತೆ. ಇಲ್ಲಿಗೆ ಇದನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಶೇಷ ಸುದ್ದಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ನಿಮ್ಮನ್ನು ಎಚ್ಚರಿಸುವ ಜೊತೆಗೆ ಒಂದಿಷ್ಟು ಸುದ್ದಿಗಳನ್ನು ಕಲೆ ಹಾಕ್ಕೊಂಡು ಹೋಗ್ಬಿಟ್ಟು ಬರ್ತೀನಿ. ಧನ್ಯವಾದಗಳು.